ಟೀಚರ್ ಏನಿವತ್ತು ಭಯಂಕರ ಜಿಗ್ಗ ಬಂದದ್ದು ನಮ್ಮ ದೇವಪ್ರಸಾದನ ಮದುವೆ ಅಲ್ಲ. ಅಯ್ಯೋ ನಿಮಗೆ ದೇವಪ್ರಸಾದನ ವಿಷಯ ಗೊತ್ತಿಲ್ಲಲ್ಲ. ಯಬ್ಬಾ ಒಂದು ಪೋಖ್ರಿ ಹುಡುಗ ಅಂದರೆ ಭಯಂಕರ ಪೋಖ್ರಿ. ಅವ ಕ್ಲಾಸಲ್ಲಿ ಇದ್ದದಕ್ಕಿಂತ ಜಾಸ್ತಿ ಉಂಟಲ್ಲ, ಕ್ಲಾಸಿನ ಹೊರಗೆ ಇದ್ದದ್ದು ಹುಡುಗ. ನನ್ನ ಕೈಯಲ್ಲಿ ಪೆಟ್ಟು ತಿಂದದಕ್ಕೆ ಲೆಕ್ಕವೇ ಇಲ್ಲ ಹುಡುಗ. ಮೊನ್ನೆ ಮನೆಗೆ ಬಂದಿದ್ದಾನೆ ಆಯಿತಾ. ಮೊನ್ನೆ ನೋಡ್ತೇನೆ ಒಂದು ದೊಡ್ಡ ಕಂಪನಿದು ಓನರ್ ಅಂತೆ. ನನಗೆ ನಂಬಲಿಕ್ಕಾಗಲಿಲ್ಲ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಟೀಚರ್ ಮದುವೆಗೆ ಬನ್ನಿ ಅಂತ ಹೇಳಿ ಹೋಗಿದ್ದಾನೆ. ಅಲ್ಲ, ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗುದಲ್ಲ. ಅಲ್ಲ ಟೀಚರ್, ಇವತ್ತು ನೀವು ಇಷ್ಟು ಜಿಗ್ಗಾಗಿ ಹೋದ್ರೆ ದೇವಿ ಪ್ರಸಾದಿಗೆ ಗುರ್ತು ಸಿಗ್ಬೋದಾ? ಯಬ್ಬಾ ಅಷ್ಟು ಚಂದ ಕಾಣ್ತಾ ಇದ್ದೇನಾ? ಜಾಸ್ತಿ ಅಂತ ಆಗಲಿಲ್ಲಲ್ಲ. ಎಂತ ಗೊತ್ತುಂಟ, ಈ ಸರದಿಂದಾಗಿ ಹಾಗೆ ಕಾಣುದು. ಸೀರೆ ಎಲ್ಲ ಸಿಂಪಲ್ ಅಲ್ಲ, ಎಂತ ಇಲ್ಲ. ಮತ್ತೆಂತ ಗೊತ್ತುಂಟಾ, ಮುಖದಲ್ಲಿ ಹೊಳಪು ಈ ಸರದಿಂದ ಬಂದದ್ದು. ನಮಗೆಲ್ಲ ಹಾಗೆ ಅಲ್ಲ, ಚಿನ್ನದ್ದೇನಾದರೂ ಹಾಕಿಕೊಂಡ್ರೆ ಸರ ಎಲ್ಲ ಮುಖದಲ್ಲಿ ತನ್ನಿಂತಾನೆ ಹೊಳಪು ಬರ್ತದೆ. ಅದೇ ನನ್ನ ಕಣ್ಣು ಆಗದಿಂದ ನಿಮ್ಮ ಸರದ ಮೇಲೆ ಉಂಟು. ಎಲ್ಲಿ ತಕೊಂಡದ್ದು ನೀವು? ಇದು ಎಲ್ಲಿ ಗೊತ್ತುಂಟಾ, ಮೊನ್ನೆ ನಾನು ಏಪ್ರಿಲಲ್ಲಿ ಬೆಂಗಳೂರಿಗೆ ಹೋದದರ ರಜೆಯಲ್ಲಿ, ಅಲ್ಲಿ ಆಭರಣದಲ್ಲಿ ತಗೊಂಡದ್ದು. ಚಂದ ಉಂಟಲ್ಲ. ಯಬ್ಬಾ ನೀವು ಎಂತ ಹೇಳ್ತೀರಿ, ಒಳಗೆ ಹೋದೆ ನನಗೆ ಕಣ್ಣು ಕತ್ತಲೆ ಬಂದಾಗೆ ಆಯಿತು. ಎಂತಗೆ ಗೊತ್ತುಂಟಾ, ಎಷ್ಟು ಡಿಸೈನ್ ಗೊತ್ತುಂಟಾ, ಯಾವುದು ನೋಡೋದು ಯಾವುದು ಬಿಡೋದು ನನಗೆ ಗೊತ್ತೇ ಆಗಲಿಲ್ಲ. ಎಷ್ಟು ಕಷ್ಟ ಆಯಿತು ನನಗೆ ಸಿಲೆಕ್ಟ್ ಮಾಡಲಿಕ್ಕೆ. ನೋಡಿ 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 ಕೊನೆಗೆ ಒಂದು ಇದನ್ನು ತಗೊಂಡದ್ದು. ಹೇಗೆ ಚಂದ ಕಾಣ್ತದಲ್ಲ, ಬಳೆ ಸಹ ನೋಡಿ ಚಂದ ಉಂಟಲ್ಲ, ಕಿವಿದ್ದು ಎಲ್ಲ ಮ್ಯಾಚಿಂಗ್. ಭಾರಿ ಚಂದ ಉಂಟು. ಆದರೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ತಗೊಳ್ಳಿಕ್ಕೆ. ಬೆಂಗಳೂರು ತನಕ ಹೋಗ್ಬೇಕಂತಿಲ್ಲಪ್ಪ. ನಾಡಿದ್ದು ಆಗಸ್ಟ್ 12 ಮತ್ತು 13 ಉಂಟು. ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲಿ ಗೊತ್ತುಂಟಾ, ಇದು ನಮ್ಮದು ಉಡುಪಿ ಓಷನ್ ಪರ್ಲ್ ಉಂಟಲ್ಲ ಹೋಟೆಲ್, ಅಲ್ಲಿ ಬರ್ತಾ ಇದ್ದಾರೆ ಎಕ್ಸಿಬಿಷನ್ಗೆ. ನಾನಂತೂ ಹೋಗುದೆ, ನೀವು ಬರ್ತೀರಾ ಹೇಳಿ ನನ್ನ ಜೊತೆಗೆ. ಒಳ್ಳೆ ಸಿಲೆಕ್ಷನ್ ಉಂಟು. ಮತ್ತೆ ಉಂಟಲ್ಲ, ನನಗೆ ಅಯ್ಯೋ ತಗೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳುವುದಲ್ಲ, ನಮ್ಮ ಕಣ್ಣಲ್ಲೇ ನಾವು ನೋಡಬೇಕು ಆ ಒಂದು ಸೌಂದರ್ಯ. ಅಷ್ಟೂ ಚಂದದ ಆಭರಣಗಳು. ನಿಮಗೆ ಗೊತ್ತಾಯ್ತಲ್ಲ ವಿಷಯ. ನಮ್ಮ ಆಭರಣ ಜುವೆಲ್ಲರ್ಸ್ ಬ್ಯಾಂಗ್ಳೂರ್ ಇವರು ಉಡುಪಿಗೆ ಬರ್ತಾ ಇದ್ದಾರೆ ನಾಡಿದ್ದು ಆಗಸ್ಟ್ 12 ಮತ್ತು 13. ಸ್ಥಳ ಗೊತ್ತುಂಟಲ್ಲ, ಉಡುಪಿಯ ಕಲ್ಸಂಕದಲ್ಲಿರುವ ಓಷನ್ ಪರ್ಲ್ ಹೋಟೆಲ್. ಇಲ್ಲಿಗೆ ಬಂದರೆ ಇವರ ಬೇರೆ ಬೇರೆ ಸ್ಕೀಮಿನ ಬಗ್ಗೆ ಮಾಹಿತಿ ಕೂಡ ನಿಮಗೆ ಸಿಗ್ತದೆ. ಅದೃಷ್ಟಾಭರಣ, ಅಮೂಲ್ಯಾಭರಣ, ಸುಕನ್ಯಾಭರಣ, ವಜ್ರಾಭರಣ, ನಿಷ್ಕಾಭರಣ, ಇದರ ಬಗ್ಗೆ ಮಾಹಿತಿ ಕೂಡ ನಿಮಗೆ ಸಿಗ್ತದೆ. ಇನ್ಯಾಕೆ ತಡ, ನಾನು ನಿಮಗೆ ಅಲ್ಲೇ ಸಿಗ್ತೇನೆ ಆಯಿತಾ? ಬರ್ತೀರಲ್ಲ?